ತಾಯಿಗೆ ರೆಫರ್ ಇಲ್ಲ, ಅದಕ್ಕೆ ರೆಫರಲ್ ಅನ್ನ ಕಟ್ ಮಾಡಿದ್ರಿ. ಅಗ್ರಿಮೆಂಟ್ ಇಂದ ಪಾರ್ಟ್ ಅದು. ನಾ ಅಲ್ಲಿದ್ದಾಗ ಅವ್ರ ಜೊತೆಗೆ ಸೈನ್ ಮಾಡಿದ್ದೇವೆ, ತಂದೆ ತಾಯಿ ರೆಫರಲ್ ಇರಬೇಕು ಅವರ ಜೀವನ ಇದರಲ್ಲಿ ಎರಡು ಸಾರಿ ಅಂತೇಳಿ. 186 ಮಂದಿಗೆ ನೌಕರಿ ಕೊಟ್ಟರೆ ತಂದೆ ತಾಯಿ ನೀವು ಸುಮ್ಮನೆ ಇರ್ಬೇಕು, ನಾವು ಕಟ್ ಮಾಡಿದ್ರೆ ಅಂದ್ರೆ ಸುಮ್ಮನೆ ಆದ್ರು. ಇಡೀ 4,000 ಜನರ ತಂದೆ ತಾಯಿಗಳು ಯಾರಿದ್ದಾರೆ ಅವ್ರ ರೆಫರಲ್ ನೀವು ದಾಳಿ ಮಾಡಿದ್ರಿ 186 ಜನ. ಅದಕ್ಕೆ ಟ್ರೇಡ್ ಯೂನಿಯನ್ ಸೆಂಟರ್ ಬಂದ ತಕ್ಷಣನೇ ನಾವು ಆ ರೆಫರಲ್ ಪ್ರಾರಂಭ ಮಾಡಿಸಿದ್ವಿ. ಈಗ ಒಬ್ಬರು ಹೇಳ್ಕೊತ ಹೋದ್ರೆ ಬಹಳಷ್ಟು ವಿಷಯಗಳಿದಾವೆ. ಆದ ಕಾರಣ ಈಗಾಗಲೇ ಬಹಳಷ್ಟು ಟೈಮ್ ಕಳೆದ್ಬಿಟ್ಟಿದ್ದೀವಿ. 2 ದಿನ ರಜೆ ಇರ್ತದೆ, ಒಂದು ಸಂಡೇ ರಜೆ ಬಂತು, ನಾಳೆದ ರಜೆ ಬಂತು. ಆಮೇಲೆ 14ನೇ ತಾರೀಕಿಗೆ ಮತ್ತೆ ನಾವು ಸುಮ್ಮನೆ ಸೆಕ್ಷನ್ಗೆ ಹೋಗಿ ಮಾತಾಡ್ಬೋದು, ಹೇಳ್ಬೋದು. ಆದರೆ ಬಹಿರಂಗವಾಗಿ ಈ ವಿಚಾರಗಳು ತಿಳಿಸಕ್ಕಿಲ್ಲ. ಈ ಸಲ ಬಹಿರಂಗ ಸಭೆಗಳಿಗೆ ಅವಕಾಶ ಸಿಗಲಿಲ್ಲ. ಆದ ಕಾರಣ 18ನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ತಾವು ಯೋಚನೆ ಮಾಡಿ, ಹೇಗಾದ್ರೂ ರಜೆ ಇದೆ, ನಾಳೆ ಇದೆ, ಅದು ನಾವು ಎಷ್ಟೋ ವಿಷಯಗಳನ್ನ ಮಾಡಿದ್ವಿ. ಸಿಕ್ಲೋನ್ ಪದ್ಧತಿ, EPF ನಲ್ಲಿ ನೀವು ಹಣ ಪಡಿತಿದ್ರಿ. ಮನಿ ಲೋನ್ ಮಾಡಬೇಕಾದ್ರೆ ಕಾಗದ ಪತ್ರಗಾಗಿ 15,000 20,000 ಕೊಡುವ ಪದ್ಧತಿ ಇತ್ತು. ಈ ಒಂದು ಭ್ರಷ್ಟಾಚಾರದ ಪದ್ಧತಿನ ತಪ್ಪಿಸಲಿಕ್ಕೆ ಕಮಿಷನರ್ ಅವ್ರ ಜೊತೆ ಎಲ್ಲರೂ ಮಾತಾಡಿಬಿಟ್ಟು ಬರೇ ಒಂದು ವೈಟ್ ಪೇಪರ್ ಮೇಲೆ ಬರೆದು ಕೊಟ್ರೆ ಲೋನ್ ಸಿಗಬೇಕು, ಹೌಸಿಂಗ್ ಲೋನ್ ಸಿಗಬೇಕು, ಯಾರು ಕಾರ್ಮಿಕರು ದುಡ್ಡು ಹೋಗಬಾರ್ದು ಅಂತ ಯಾವ ರೀತಿಯಾಗಿ ನಾವು ಅದನ್ನ ಮಾಡಿದ್ವಿ. ಅದೇ ರೀತಿಯಾಗಿ ಮೆಡಿಕಲ್ ಬೆನಿಫಿಟ್ ಕೂಡ ಮಾಡಬೇಕಾದ್ರೆ ಒಂದು ಅಗ್ರಿಮೆಂಟ್ ನಲ್ಲಿ ಮಾಡ್ಕೊಂಡೇ ಬಿಡೋಣ. ಇಡೀ ದೇಶದಲ್ಲಿ ಗಣಿಗಾರಿಕೆಯಲ್ಲಿ ಎಲ್ಲೆಲ್ಲಿ ಈ ಪದ್ಧತಿ ಇದೆ, ಅವರ ಅನಾರೋಗ್ಯ ಕಾರ್ಮಿಕರು ಏನಾದರೆ ಗಣಿಗಾರಿಕೆಯಲ್ಲಿ ಕೆಲಸ ಮಾಡಿದ ಮೇಲೆ ಅವರಿಗೆ ಅನಾರೋಗ್ಯದ ಎಷ್ಟೋ ರೋಗಗಳು ಬರ್ತವೆ. ಅವರ ಮಕ್ಕಳನ್ನು ತಗೊಂಡು ಅವ್ರನ್ನ ಅನ್ಫಿಟ್ ಮಾಡುವಂತ ಪದ್ಧತಿ ಯೋಜನೆ ಎಲ್ಲಿ ಇದೆ ಅದ್ರ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಅದಕ್ಕೆ ಆದೇಶಿಸಿದೆ. ಈಗಾಗಲೇ ಅದು ನಡೆದಿದೆ. ಚುನಾವಣೆ ನಿಮಿತ್ತ ಈ ಚುನಾವಣೆಯಲ್ಲಿ ಆಯ್ಕೆ ಆದ್ರೆ ನಮ್ಮ ಟ್ರೇಡ್ ಯೂನಿಯನ್ ಸೆಂಟರ್ನ ಏನಾದರೂ ನಾವು ಆಯ್ಕೆ ಆದ್ವಿ ಪೂರ್ತಿ ಪೆನಲ್ ಅಂತ ಹೇಳಿದ್ರೆ ಆ ಒಂದು ವ್ಯವಸ್ಥೆಯ ಸಲುವಾಗಿ ನಮ್ಮ ಹೋರಾಟ ಜಾರಿ ಇದೆ. ನಾವು ಖಂಡಿತವಾಗಿ ಗಣಿಯಲ್ಲಿ ಇರುವಂತ ಈ ಅನಾರೋಗ್ಯದಿಂದ ಇರುವಂತ ಕಾರ್ಮಿಕರು ಎಲ್ಲರೂ ಏನಿದ್ದಾರೆ ಈ ಕಂಪನಿಯಲ್ಲಿ ಕೆಲಸ ಮಾಡೋರಿಗೆ ಅವರ ಮಕ್ಕಳಿಗೆ ರಿಪ್ಲೇಸ್ಮೆಂಟ್ ಪದ್ಧತಿ ಮೆಡಿಕಲ್ ಬೆನಿಫಿಟ್ ತಂದೇ ತೀರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ. ಆದ್ರೆ ಪೆನಲ್ ಫುಲ್ಲು ನಮ್ಮ ಪೆನಲ್ ಬರ್ಬೇಕು, ಅವರಿಗೊಂದಿಬ್ರು ಇವರಿಗೊಂದಿಬ್ರು ಹಂಗ. ಆಮೇಲೆ ಹೆಂಗಾರ ಆಗ್ತದಂದ್ಗಳಿಗೆ ನಾವು ಹೆಂಗಾರ ಆಗ್ತದಂತ ಮಾಡಕ್ ಹೋದ್ರೆ ಯಾರಿಗಾರ ಮಾಡ್ಕೊಂಡು ಬರೋರಿಗೆ ದುಡ್ಡು ಕೊಡೋಂತ ವ್ಯವಸ್ಥೆನೂ ಮಾಡಬೇಕು. ನಿಮ್ಮ ದುಡ್ಡು ಸೇಫ್ ಆಗಿ ಇಟ್ಕೊಳ್ತೀವಿ. ನೀವು ಅನ್ಫಿಟ್ ಆದ್ರೂ ಕೂಡ ನೌಕರಿಗಾಗಿ ಪದ್ಧತಿ ತರಬೇಕು. ಒಂದು ಅಗ್ರಿಮೆಂಟ್ ಸೈನ್ ಆದ್ರೆ ಕಂಪನಿ ಸತತವಾಗಿ 3 ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ನೋಟಿಸ್ ಹಾಕ್ಬೇಕು. ಅನಾರೋಗ್ಯ ಕಾರ್ಮಿಕರು ಯಾರಾದ್ರೂ ಮನೆಗೆ ಹೋಗ್ಬೇಕಾದ್ರೆ ಅವ್ರ ಮಕ್ಕಳಿದ್ರೆ ಅವರಿಗೆ ಏಸು ಹೋಗ್ಬೋದಂತ ನೋಟಿಸ್ ಹಾಕಿ ನಿಮ್ಮಿಂದ ಅರ್ಜಿ ತಗೊಂಡು ಅದನ್ನ ಕೊಡುವ ಪದ್ಧತಿ ಆಗ್ಬೇಕು. ಹಂಗೆ ಕೊಟ್ಕೊಂಡು ಹೋಗ್ಬೇಕು. ಆ ಒಂದು ಪದ್ಧತಿ ಯಾವ ರೀತಿಯಾಗಿ ಹಣ ತಿಂತಿದ್ರು ಈ ಭವಿಷ್ಯ ನಿಧಿ ಟ್ರಸ್ಟ್ ನಲ್ಲಿ ಪೇಪರ್ಗಳು ಇರ್ಲಾರ್ದವ್ರು ಮಾಡ್ಲಿಕ್ಕೆ ರೊಕ್ಕ ತಿಂತಿದ್ರಲ್ಲ, ಆ ತರ ಭ್ರಷ್ಟತೆ ಕೂಡ ಅದರಲ್ಲಿ ನಡಿಬಾರ್ದು. ಆ ತರದ ಒಂದು ಅಗ್ರಿಮೆಂಟೇ ಆಗ್ಲಿ ಅಂತ ನಮ್ದು RLC ಇದ್ರಿ. ಇದೇ ಆ ತರ ಕೋಲ್ ಮೈನ್ಸ್ ನಲ್ಲಿ ಇದೆ, ಜಿಂಕ್ ಮೈನ್ಸ್ ನಲ್ಲಿ ಇದೆ. ಅದನ್ನೆಲ್ಲ ನಾವು ಪೇಪರ್ಗಳನ್ನ ಕಲೆಕ್ಟ್ ಮಾಡಿ ಕೊಟ್ಟಿದ್ದೀವಿ ಈಗಾಗಲೇ ಮ್ಯಾನೇಜ್ಮೆಂಟ್ಗೆ. ಆ ಮ್ಯಾನೇಜ್ಮೆಂಟ್ ಕೂಡ ಆವಾಗ ರಘುಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ನಡೆದಿದೆ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಲ್ಲಿ ಒಂದು ಸಮಿತಿ ರಚನೆ ಆಗಿದೆ. ಸಮಿತಿ ವರ್ಗ ಬರೀ ಕ್ಯಾಶ್ ಕೊಡ್ಬೇಕಂತ ಆಯ್ತು. ಮತ್ತೆ ಅದನ್ನ ವಾಪಸ್ ಕಳಿಸಿ ಕ್ಯಾಶ್ ಅಲ್ಲ, ನಮಗೆ ರಿಪ್ಲೇಸ್ಮೆಂಟ್ ಮುಖ್ಯವಾಗಿ ಬೇಕು. 6 ಲಕ್ಷ ಇಟ್ಟಿದ್ದು 10 ಲಕ್ಷ ಕ್ಯಾಶ್ ಕೊಡ್ತೀವಿ, ಆದ್ರೆ ರಿಪ್ಲೇಸ್ಮೆಂಟ್ ಕೊಡೋದಿಲ್ಲ ಅಂತ ವರದಿ ಮಾಡ್ತೀವಿ. ಆದ್ರೆ ಕೂಡ ಅದನ್ನ ಆ ವರದಿನ ಮತ್ತೆ ಅದನ್ನು ವಾಪಸ್ ಮಾಡಿ ಅದೇ ಸಮಿತಿಯಲ್ಲಿ ಇನ್ನೊಮ್ಮೆ ನೀವು ಈ ಬೇರೆ ಕಡೆ ದೇಶದಲ್ಲಿ ಎಲ್ಲೆಲ್ಲಿ ಇದಾವೆ ರಿಪ್ಲೇಸ್ಮೆಂಟ್ ಎಲ್ಲೇ ಇದಾವೆ ಅದನ್ನ ನೀವು ಸ್ಟಡಿ ಮಾಡಿ ಸ್ಟಡಿ ರಿಪೋರ್ಟ್ ಕೊಡ್ಲಿಕ್ಕೆ ಅವರಿಗೆ ಆ ಸಮಿತಿಗೆ ವಾಪಸ್ ಕೊಟ್ಟಿದ್ದಾರೆ. ಅದು ಇನ್ನೂ ಬೋರ್ಡ್ನಲ್ಲಿ ಬಂದಿಲ್ಲ. ಬೋರ್ಡಿಗೆ MD ಬರ್ತಾರೆ, ಆ MD ಆ ಬೋರ್ಡ್ನಲ್ಲಿ ಮಂಡನೆ ಮಾಡಬೇಕು ಆ ವರದಿ.
ಈ ತರ ಇದೆ. ಅದಕ್ಕೆ ನಾವು ಎಲ್ಲಾ ರಾಜಕೀಯ ವ್ಯಕ್ತಿಗಳನ್ನ ಹಿಡ್ಕೊಂಡು ಅವರಿಗೆ ಮನವಿ ಮಾಡುವ ಮೂಲಕ ನಮ್ಮ ಕಾರ್ಮಿಕರಿಗೆ ಮೆಡಿಕಲ್ ಅನ್ಫಿಟ್ ಬೇರೆ ಗಣಿಗಳಲ್ಲಿ ಇದೆ, ದೇಶದ ಬೇರೆ ಗಣಿಗಳಲ್ಲಿ ಇದ್ದದ್ದನ್ನ ಇಲ್ಲಿನೂ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡುವ ಮೂಲಕ ಟ್ರೇಡ್ ಯೂನಿಯನ್ ಸೆಂಟ್ರಲ್ಲಿಂದ ಆ ಒಂದು ಪದ್ಧತಿ ತಂದೆ ತೀರ್ತೀವಿ. ನಾವು ಹೋರಾಟಕ್ಕೆ ಇಳಿತೀವಿ. ಯಾರಿಗೆ ಘೇರಾವ್ ಮಾಡ್ಬೇಕು ಅಂತವ್ರಿಗೆ ಘೇರಾವ್ ಮಾಡಿ ಆದ್ರೂ ಕೂಡ ಆ ಪದ್ಧತಿ ತರ್ತೀವಿ. ಆದ್ರೆ ಯಾರವ್ರಿಗೆ ಇವರಿಗೆ ದುಡ್ಡು ಕೊಟ್ಟು ತರುವಂತ ವ್ಯವಸ್ಥೆ ನಮ್ಮ ಟ್ರೇಡ್ ಯೂನಿಯನ್ ಇಲ್ಲ. ಭ್ರಷ್ಟರಿಗೆ ಅವಕಾಶ ಇಲ್ಲ ನಮ್ಮ ಟ್ರೇಡ್ ಯೂನಿಯನ್ ಅಲ್ಲಿ. ನಮ್ಮ ಜೊತೆಗೆ ನಿಂತವ್ರು ಕೂಡ ಯಾರಾದ್ರೂ ಯಾರ ಕಲ್ಯಾರು ರೊಕ್ಕ ತಗೊಂಡಾರ ಗೊತ್ತಾದ್ರೆ ಅವ್ರಿಗೆ ತೆಗೆದು ಹಾಕಿಬಿಡ್ತೀವಿ. ನಾವು ಭ್ರಷ್ಟರಹಿತ ಆಡಳಿತ, ಎಲ್ಲರಿಗೆ ಸಮನಾದ ರೀತಿಯಿಂದ ವ್ಯವಸ್ಥೆ ಮಾಡುವವರು, ಬರೇ ಒಬ್ಬರಿಗೆ ಇಬ್ಬರಿಗೆ ಸಿಂಗಲ್ ಮಂದಿಗೆ ಕೆಲಸ ಮಾಡುವಂತ ಟ್ರೇಡ್ ಯೂನಿಯನ್ ಅಲ್ಲ. ಅಂತ ಒಂದು ಟ್ರೇಡ್ ಯೂನಿಯನಿಸ್ಟ್ನಲ್ಲಿ ಆಗಿದ್ದು ನಾವು ಆಮೇಲೆ ಈಗಾಗಲೇ ನಿಮ್ಮೆಲ್ಲರ ಹಣ, ಯೂನಿಯನ್ ಹಣನ 6 ಲಕ್ಷ 10 ಲಕ್ಷ ತನ ಲೆಕ್ಕ ಕೊಡಲಾರ್ದಂತ ಹೋಗ್ಯಾರ. ಅದನ್ನು ನಾವು ಇವತ್ತು ಕೇಸ್ ಮಾಡಿದ್ವಿ. ಅದ್ರ ಬಗ್ಗೆ ನಾಳೆ ಏನ್ ಕೋರ್ಟ್ ಆರ್ಡರ್ ಆಗ್ತದೋ, ಫೈನ್ ಆಗ್ತದೋ, ಅವರಿಗೆ ಅರೆಸ್ಟ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಅದನ್ನು ನಾವು ನೋಡಿದ್ವಿ. ಆದ್ರಿಂದ ಟ್ರೇಡ್ ಯೂನಿಯನ್ ಸೆಂಟರ್ನ ಪೂರ್ತಿ ಪೆನಲ್ಗೆ ತಮ್ಮ ಮತ ಹಾಕಿಸ್ರಿ, ಇದನ್ನ ನೀವು ಯೋಚನೆ ಮಾಡ್ರಿ. ಆಮೇಲೆ ಆಸ್ಪತ್ರೆ ಎಂದು ಹೇಳ್ತಾ ಇದ್ದಾರೆ. ನಮಗೆ ಅರ್ಧ ಮುರ್ಧ ಎಲ್ಲ ಪಿರಿಯಡ್ ಮುಗಿದ ಮೇಲೆ ಕೆಲವು ವಿಷಯಗಳು ಆಸ್ಪತ್ರೆಯಲ್ಲಿ ಚಾಲು ಮಾಡಿದ್ದಾರೆ. ನಾವು ಆ ಆಸ್ಪತ್ರೆ ವಿಷಯ ಕೇಳಕ್ ಹೋದಗಳಿಗೆ ಮಾತಾಡಬೇಡ್ರಿ, ಪಿರಿಯಡ್ ಮುಗ್ದದ, ಒಂದು ವರ್ಕ್ಸ್ ಕಮಿಟಿ ಮಾಡ್ಕೊಂಡು ಬಂದು ಅವ್ರು 3 ಇವ್ರು 3 ಎಲ್ಲರೂ ಬರಬೇಕು, 9 ಮಂದಿ ಬಂದ್ರೆ ಮಾತ್ರ ಅದನ್ನ ಮಾಡ್ರಿ. ಕಂಪನಿಯವರು ಇಡೀ ಈ ಹಟ್ಟಿ ಗೋಲ್ಡ್ ಮೈನ್ಸ್ ನಲ್ಲಿ ಯಾವಾಗ ಯೂನಿಯನ್ ಹುಟ್ಟ್ಯದ ಇಲ್ಲಿವರೆಗೆ ವರ್ಕ್ಸ್ ಕಮಿಟಿ ಅವಧಿ ಮುಗಿದ ಮ್ಯಾಗೆ ಮಾಡಿಲ್ಲ. ಬರೇ ಸೈಕಲ್ ಪಾರ್ಟಿ ಬಂದಾಗ ಅವಧಿ ಮುಗಿದ ಮೇಲೆ ವರ್ಕ್ಸ್ ಕಮಿಟಿಗೆ ಬರ್ತಾರೆ. ಇವರು ವರ್ಕ್ ಕಮಿಟಿ ಮಾಡಕ್ ಪದ್ಧತಿನೇ ಇಲ್ಲ, ಬಯಲಾದಾಗ ಆ ತರನೇ ಇಲ್ಲ. ಇನ್ನೊಂದು ಕಮಿಟಿ ಆಯ್ಕೆ ಆಗುವವರೆಗೆ ಯಾರು ನೀವು ಆಯ್ಕೆ ಮಾಡಿದ್ರಿ ಹಿಂದಿನ ಎಲೆಕ್ಷನ್ ನಲ್ಲಿ ಅವರಿಗೆ ಪವರ್ ಮಾಡ್ಬೇಕಂತಿದೆ. ಅದು ವಿರುದ್ಧ ಮಾಡಿ ಅದಕ್ಕೊಂದು ವರ್ಕ್ ಕಮಿಟಿ ಮಾಡಿದ್ರು. ಯಾವನೋ ಆಡಳಿತಾಧಿಕಾರಿಗಳು ಅವೆಲ್ಲ ಮಿಲಿಟರಿ ಸರ್ವಿಸ್ನಾಗ ಬಂದವ್ರಿಗೆ ತಂದು ಹಾಕಿ ಆಡಳಿತ ವರ್ಗ ಮಾಡುವಂತ ಬಹಳಷ್ಟು ಕುತಂತ್ರಗಳು ಮಾಡಿದ್ದಾರೆ. ಕಾರ್ಮಿಕರನ್ನ ಬಹಳಷ್ಟು ನೋವು ಮಾಡ್ಲಿಕ್ಕೆ ಆಸ್ಪತ್ರೆ ವ್ಯವಸ್ಥೆಯನ್ನು ಬೇಕಂತ ಕೆಡಿಸಿದ್ದಾರೆ. ಇವರು ಕೆಡಿಸಿ ನಮ್ಮ ಮೇಲೆ ಈ ಎಲೆಕ್ಷನ್ ನಲ್ಲಿ ನಮ್ಮನ್ನ ಹೇಳಬೇಕು, ಇವ್ರು ಏನು ಮಾಡ್ಯಾರ ಅದನ್ನ ಗೂಬಿ ಕುಡಿಸ್ಬೇಕು ನಮ್ಮ ಮೇಲೆ ಅಂತ. ನಾವು ಇಲ್ಲಿವರೆಗೆ ನಾವು ಬಂದ ತಕ್ಷಣನೇ ಎಲ್ಲ ಡಾಕ್ಟರ್ಗಳನ್ನ ನಾವು ಅಪಾಯಿಂಟ್ಮೆಂಟ್ ಮಾಡಿಸಿದ್ವಿ. ಮಕ್ಕಳ ಡಾಕ್ಟರ್ ಇರ್ಬೋದು, ಕಣ್ಣಿನ ಡಾಕ್ಟರ್ ಇರ್ಬೋದು, ಸರ್ಜನ್ ಇರ್ಬೋದು, MD ಇರ್ಬೋದು. ಈಗಾಗಲೇ ಈ ಮಾನ್ಯ MD ಅವ್ರು ಬಂದು ಎಷ್ಟೋ ನಮ್ಮ ಯುವಕರು ಮತ್ತು ಬೇರೆ ಬೇರೆ ನಮ್ಮ ತಂದೆ ತಾಯಿಗಳಿಗೆ ಹಾರ್ಟ್ ಪೇಷಂಟ್ಗಳನ್ನ ಅವರು ಇಲ್ಲೇ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಅವರಿಗೆ 2 ಲಕ್ಷ ತನ ಪಗಾರ ಕೊಟ್ಟರೆ ಚಿಂತೆ ಇಲ್ಲ ಅಂತ ನಾವು MD ಜೊತೆ ಚರ್ಚೆ ಮಾಡಿ ಅದನ್ನು ಮಾಡಿಸಿದ್ವಿ. ಇದನ್ನ ಹಿಂಗೆ ಮಾಡ್ಯಾರ ಅವ್ರ ಮೇಲೆ ತನ ಅಂತ ಹೇಳಿ ಕೆಳಗಿನ ಮಂದಿ ಮಾಡಕತ್ತಾರ. ಇವೆಲ್ಲ ಇಲ್ಲಿರೋ ಅಧಿಕಾರಿಗಳು ಏನಿದಾರ ಅವರು ಈ ಆಸ್ಪತ್ರೆ ವ್ಯವಸ್ಥೆ ಕೆಡಿಸಿ ಜನರಲ್ಲಿ ಅದು ಇದು ತಲೆಯಾಗ ಬಿತ್ತನೆ ಮಾಡಿ ಅವ್ರ ಆಸ್ಪತ್ರೆ ಎಲ್ಲ ಹಾಳು ಮಾಡ್ಯಾರ. ಹಾಳಂದ್ರೆ ಏನದು? 10 ಲಕ್ಷ ರೂಪಾಯಿ ಕಾರ್ಮಿಕರು ದುಡ್ಡು ತಿಂದು ಹಾಳು ಮಾಡಿ ಹೋಗಿರಿ, ಅದು ಹೇಳವಲ್ರಿ ಹಾಳಾಗಿದೆ. ಕಂಪನಿ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಕೆಡಿಸಿದವರು ತಾವು. ಸೋತ್ರು ಕೂಡ ಡ್ಯೂಟಿ ಮೇಲಿಂದ ಓಡಿ ಹೋಗಿ ಆಸ್ಪತ್ರೆಯಲ್ಲಿ ಇರೋರು. ಅವಾಗ DDಗೆ ಏನು ರೊಕ್ಕ ಕೊಡಂಗ್ ಮಾಡಿದ್ರು, ಡಾಕ್ಟರ್ಗೆ ಭ್ರಷ್ಟತೆ ಮಾಡಿದ್ರು. ಈಗನು ನಾವು ಇದ್ರೆ ಕೂಡ ಅವ್ರು ತಮ್ಮ ಭ್ರಷ್ಟತೆ ಜಾರಿಯಲ್ಲಿ ಇಟ್ಟಿದ್ರು. ಅಧಿಕಾರಿಗಳು ಅವರಿಗೆ ಕುಮ್ಮಕ್ ಕೊಡ್ತಾ ಇದ್ರು, ಅವ್ರಿಗೆ ಅವಕಾಶ ಮಾಡಿದ್ರು. ಅವ್ರ ಲೀವ್ ಅಟೆಂಡೆನ್ಸ್ ಹಾಕಿ ಹೊರಗೆ ಹೋಗಕ್ಕೆ ಅವ್ರಿಗೆ ಅವಕಾಶ ಇತ್ತು. ಈಗನೂ ಇದೆ, ಈ ಮುಂದೂ ಹೋಗ್ತಾರ ಅವ್ರು. ಮತ್ತೆ ಇಂಥ ವ್ಯವಸ್ಥೆ ನಮ್ಮ ಲೀಡರ್ಸ್ ಅಲ್ಲಿ ಆ ಥರ ಏನಿಲ್ಲ. ನಮ್ದು ಅವಧಿ ಮುಗಿದಾದ ಕೆಲ್ಸಕ್ಕೆ ಹೋಗ್ರಿ ಅಂದ್ರೆ ಎಲ್ಲರೂ ಕೆಲಸ ಮಾಡ್ತಾ ಇದ್ವಿ. ಈ ಗಣಿ ಉಳಿದ್ರೆ ಮಾತ್ರ ಯೂನಿಯನ್ ಇರುತ್ತೆ, ಯೂನಿಯನ್ ಲೀಡರ್ ಇರ್ತದೆ, ಎಲೆಕ್ಷನ್ ಬರ್ತದ, ನಾವು ಆಯ್ಕೆ ಮಾಡ್ಕೋಬಹುದು ನಾಯಕರಿಗೆ. ಇದು ನಮ್ಮ ಟ್ರೇಡ್ ಯೂನಿಯನ್ ಸೆಂಟ್ರಿನ ಒಂದು ನೀತಿ ಪದ್ಧತಿ ಇದೆ. ಪದ್ಧತಿ ಮೇಲೆ ನಡೀತೀವಿ. ಆದ ಕಾರಣ ದಯಮಾಡಿ ನಿಮಗೆ ಬಹಳಷ್ಟು ವಿಚಾರ ಮಾಡಲಿಕ್ಕೆ ಅವಕಾಶ ಇದೆ. 18ನೇ ತಾರೀಕು ನಡೆಯುವಂಥ ಚುನಾವಣೆಗೆ ತಾವು ಎಲ್ಲರೂ ಒಂದು ಸೈಕಲ್ ಪೆನಲ್ಗೆ ಮೇಲಿಂದ ಕೆಳಗಿನವರಿಗೆ ಅಂದ್ರೆ 12 ಆಫೀಸ್ ಬೇರರ್ಸ್ ಮತ್ತೆ ಇಲ್ಲಿಯ 3 ಪದಾಧಿಕಾರಿ, ಇವು ಕಾರ್ಯಕಾರಿ ಸಮಿತಿ ಸದಸ್ಯರು, 3 ಜನರಿಗೆ ನಾವು ಜಡೆಯಪ್ಪನವ್ರಿಗೆ ನಿಲ್ಲಿಸಿದ್ವಿ. ಗೋವಿಂದಪ್ಪ ಮತ್ತು ಹನುಮಂತ 3 ಗೆಳೆಯರು
ನಮ್ಮ ಜೊತೆಗೆ ಮಲ್ಲಪ್ಪ ಶಾಪ್ಟಿಗೆ ಕಾರ್ಯಕಾರಿ ಸಮಿತಿ ಹುದ್ದೆಗೆ ನಿಂತಿದ್ದಾರೆ. ಅದರ ಜೊತೆಗೆ ನಿಮ್ಗೆಲ್ಲ ಗೊತ್ತಿದೆ, ಎಲ್ಲರೂ ವರ್ಕರ್ಸೇ ನಿಂತೀವಿ. ಅವ್ರು ರಿಟೈರ್ಡ್ ಆಗಿರ್ಬೋದು, ಕೆಲಸ ಮಾಡೋರು ಇರ್ಬೋದು, ಯಾರು ಇಲ್ಲ, ಎಲ್ಲ ಲೋಕಲ್ ಆಗಿರಾಗ. ಅದು ಇನ್ಯಾಕೆ ಇದನ್ನ ಈ ಥರ ನಾವು ಮಾಡೀವಿ ಅಂದರೆ, ನಿಮ್ಮ ಎಲ್ಲ ಬೇಡಿಕೆಗಳಿಗೆ ಸ್ಪಂದನೆ ಮಾಡುವ ಮೂಲಕ ಕೆಲಸ ಮಾಡಲಿಕ್ಕೆ ಅವಕಾಶ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ ನಾನು ಅವ್ರನ್ನ ತಗೊಂಡು ನಿಂತಿದ್ದೀನಿ. ದಯಮಾಡಿ ತಾವು ಬೆನ್ನಲ್ಗೆ ಹಾಕಿದರೆ, ಮತ್ತೊಮ್ಮೆ ನೀವು ಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟರೆ, ಯಾವುದೇ ಭ್ರಷ್ಟತೆ ಇರಲಾರ್ದಂಗೆ ಕ್ಲೀನಾಗಿ ಕೆಲಸ ಮಾಡಲಿಕ್ಕೆ ತಾವೆಲ್ಲರೂ ಬಲ ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ 4 ಮಾತು ಮುಗಿಸ್ತೇನೆ. ಇಲ್ಲಿಗೆ ತಮ್ಮೆಲ್ಲರ ಸಹಕಾರದಿಂದ ಮುಕ್ತಾಯ ಮಾಡೋ ಜೊತೆಗೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡೋಣ. ಎಲ್ಲರಿಗೆ ರೆಡ್ ಶರ್ಟ್. ಜೈ ಭೀಮ್, ಲಾಲ್ ಸಲಾಂ.